ಹಾಯ್ ಫ್ರೆಂಡ್ಸ್, ಸ್ಪೈಸಿ ಕಿಚನ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಶಾವಿಗೆ ಪಾಕ್ ಮಾಡೋಣ. ಶಾವಿಗೆ ಉಪ್ಪಿಟ್ಟು. ಅದಕ್ಕೆ ಇದು ಶಾವಿಗೆ 1.5 ಕಪ್ಪು ತೊಗೊತಾ ಇದ್ದೀನಿ ನಾನಿಲ್ಲಿ. 1.5 ಕಪ್ ತೊಗೊಂಡು ಚೆನ್ನಾಗಿ ಕೆಂಪಗಾಗೋವರೆಗೂ ಹುರ್ಕೋಬೇಕು. ಸಿಮ್ಮಲ್ಲಿ ಇಟ್ಕೊಂಡು ಆಯಿಲ್ ಹಾಕ್ಕೊಂಡು ಕೆಂಪಾಗೋವರೆಗೂ ಹುರ್ಕೋಬೇಕು. ಇದನ್ನು ಚೆನ್ನಾಗಿ ಹುರ್ಕೊಂಡು ಶಾವಿಗೆನ 1 ಸ್ಪೂನಲ್ಲಿ ತಿರುಗಿಸಿದ್ರೆ ಚೆನ್ನಾಗಾಗಲ್ಲ. ಈ ಥರ 2 ಸ್ಪೂನಲ್ಲಿ ಈ ಥರ ಹಾಕಿದ್ರೆ ನೀಟಾಗಿ ಫ್ರೈ ಆಗುತ್ತೆ. ಇಲ್ಲಿ ನೋಡಿ, ಒಂದು ಪ್ಯಾನ್ ಇಟ್ಕೊಂಡು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಒಗ್ಗರಣೆಗೆ ಫ್ರೈ ಮಾಡ್ಕೊಂಡಿದ್ದಾದಮೇಲೆ 2 ದೊಡ್ಡ ಈರುಳ್ಳಿ, ಒಂದು 8ರಿಂದ 10 ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಸ್ವಲ್ಪ ಕೆಂಪಾಗೋವರೆಗೂ ಫ್ರೈ ಮಾಡ್ಕೊಂಡು, ಇದು ಬಟಾಣಿನ ನೆನೆಸ್ಬಿಟ್ಟು ಬೇಯಿಸಿ ಹಾಕ್ತಾಯಿದ್ದೀನಿ ಸ್ವಲ್ಪ, ಮತ್ತು ಒಂದು ಟೊಮೊಟೊ ಇಷ್ಟನ್ನು ಹಾಕ್ಕೊಂಡು ನೀಟಾಗೆ ಫ್ರೈ ಮಾಡ್ಕೊಳ್ಳೋಣ. ಅದನ್ನು ಆಯಿಲಲ್ಲೇ ಬೇಯಬೇಕಿದು ತರಕಾರಿ. ಇದ್ರ ಜೊತೆಗೆ ನಿಮಗಿಷ್ಟ ಬಂದ ತರಕಾರಿ ಬೇರೆ ಯಾವುದಾದ್ರೂ ಎಲ್ಲನೂ ಯೂಸ್ ಮಾಡ್ಕೊಬೋದು. ಇದಕ್ಕೆ ನಾನು ಇಷ್ಟೇ ಹಾಕಿ ಸಿಂಪಲಾಗಿ ಮಾಡ್ತಾಯಿದ್ದೀನಿ. ಇದಕ್ಕೆ ಕಲ್ಲುಪ್ಪು ಹಾಕ್ತಾಯಿದ್ದೀನಿ ಟೇಸ್ಟಿಗೆ. ಇದು ನೀರು ನೋಡಿ, ಶಾವಿಗೆ 1.5 ಬಟ್ಲು ತೊಗೊಂಡಿದ್ದೆ. ಇದು ನೀರು 2.5 ಹಾಕ್ತಾಯಿದ್ದೀನಿ. 1 ಬಟ್ಲು ಶಾವಿಗೆಗೆ 1.5 ಹಾಕಿದ್ರೆ ಸಾಕಾಗುತ್ತೆ. ಹಾಕಿದ್ರೆ ಉದುದ್ರಾಗಿ ಬರುತ್ತೆ ಚೆನ್ನಾಗೆ. ನೋಡಿ, ಇದು ಚೆನ್ನಾಗಿ ಕುದೀತದೆ. 5 ನಿಮಿಷದಿಂದ 10 ನಿಮಿಷ ಚೆನ್ನಾಗಿ ಕುದ್ದಿದ್ದಾದಮೇಲೆ ಇದಕ್ಕೆ ಹುರಿದಿಟ್ಕೊಂಡಿರೋ ಶಾವಿಗೆ ಹಾಕ್ಕೊಳ್ಳೋಣ. ನೀಟಾಗಿ ಹಾಕಿ ತಿರುಗಿಸ್ಕೊಳ್ತಾ ಒಂದು ಕೈಯಿಂದ ಹಾಕ್ತಾಯಿದ್ರೆ ಚೆನ್ನಾಗಿ ಹೈ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು 5ರಿಂದ 10 ನಿಮಿಷ ಕುದಿಸ್ಕೋಬೋದು. ಇದು ನೋಡಿ, ಗರಂ ಮಸಾಲ ಪುಡಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಮೇಲಿಂದ ಲೈಟಾಗಿ ಹಾಕಿ ಮುಚ್ಚಿ ಒಂದು 5 ನಿಮಿಷಕ್ಕೆ ನೀರೆಲ್ಲ ಕಡಿಮೆ ಆಗಿ ಕರೆಕ್ಟಾಗಿ ಬಂದಿದೆ. ಮಿಕ್ಸ್ ಮಾಡ್ಕೋಬೇಕು. ಈ ಥರ ಮಿಕ್ಸ್ ಮಾಡಿಕೊಂಡು ಮತ್ತೆ ಒಂದು 5 ನಿಮಿಷ ಲೋ ಫ್ಲೇಮಲ್ಲಿ ಇಟ್ಕೊಂಡು ರೆಡಿ ಆಯಿತು ಶಾವಿಗೆ ಬಾತು. ಇದನ್ನು ಸರ್ವ್ ಮಾಡ್ಕೊಳ್ಳೋಣ. ಸರ್ವ್ ಮಾಡಿಕೊಂಡು ನೋಡಿ ಎಷ್ಟು ಉದುದ್ರಾಗಿ ಚೆನ್ನಾಗಿ ಬಂದಿದೆ. ಇದು ತುಂಬ ಬೇಗ ಈ ತಿಂಡಿ 10 ನಿಮಿಷದಲ್ಲೇ ರೆಡಿ ಆಗುತ್ತೆ. ಬೆಳಗ್ಗೆ ತಿಂಡಿಗಾದರೂ ಮಾಡ್ಬೋದು, ಸಾಯಂಕಾಲ ಸ್ನ್ಯಾಕ್ಸ್ ಟೈಮ್ಗಲ್ಲೂ ಮಾಡ್ಕೋಬೋದು. ಸೆಜ್ವಾನ್ ಚಟ್ನಿನ ಮೇಲಿಂದ ಸ್ವಲ್ಪ ಹಾಕಿ ಮಕ್ಕಳು ಕೊಟ್ಟರೆ ತುಂಬ ಇಷ್ಟಪಟ್ಟು ತಿಂತಾರೆ. ನೋಡಿ, ಸೆಜ್ವಾನ್ ಚಟ್ನಿ. ನನ್ನ ವೀಡಿಯೋಸ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್.